ನಮಸ್ಕಾರ ತಿಂಡಿ ಮಂದಿಗೆ ಅವನ ಡಿಗ್ರಿನ ಯಾಕ ಬಿಚ್ಚಿನಪ್ಪ ಅಂತ ಅನಿಸ್ಬಿಟ್ಟೈತಿ. ಇದು ಡಿಗ್ರಿ ಯಾವಾಗಾರ ಮುಗಿತೈತಿ ಅನಿಸ್ಬಿಟ್ಟೈತಿ. ಮಿಕ್ಕಿ ಬಿಟ್ಟೈತಿ ನನಗಂತಲ್ಲ, ಎಷ್ಟೋ ಡಿಗ್ರಿ ಕಲ್ತ್ ಕಾಯ್ಸಿ ಆಳ್ಮೂಳ್ ಮನೆಗಿದ್ದಂಥ ಹುಡುಗರಿಗೆ ಮಿಕ್ಕಿ ಬಿಟ್ಟೈತಿ. ಯಾಕಂತ ಹಚ್ಚಿದವ್ರಿಗೆ ಗೊತ್ತಿರ್ತೈತಿ. ಏನೋ 1ನೇ ಹಾಕಿ 10th ಮಟ್ಟ 6 ಸಬ್ಜೆಕ್ಟ್, ಐ ಮೀನ್ 1ನೇತಕ್ಕೆ 6 ಸಬ್ಜೆಕ್ಟು, 2ನೇತಿಗೆ 6 ಸಬ್ಜೆಕ್ಟು, 10th ಮಟ್ಟನ ಆಡ್ಸ್ಬೇಕು. ಕನ್ನಡ, ಇಂಗ್ಲೀಷ್ ಹಿಂಗತ್ರ 6 ಸಬ್ಜೆಕ್ಟ್ ಇರ್ತಾವೆ. ಆದ್ರೆ ಈ ಡಿಗ್ರಿ ಹಚ್ಚಿದ ಮೇಲೆ ಸಬ್ಜೆಕ್ಟ್ ಯಾವಾಗ ಪಾಸ್ ಆದ್ನೋ, ಯಾವಾಗ ಫೇಲ್ ಆದ್ನೋ, ಅವನು ರಿಸಲ್ಟ್ ಯಾವಾಗ ಬರ್ತಾವೋ, ಯಾವಾಗ ಅಡ್ಮಿಷನ್ ಮಾಡ್ಬೇಕು, ಈಗ ಮತ್ತೆ ಆನ್ಲೈನ್ ಫೀ ಯಾವಾಗ ತುಂಬಬೇಕು, ಅವನು ಎಲ್ಲೇ ದುಡ್ದು ಪಡೆದು ಆಳಪುಳು ಗೊಂಡೆ ಕೆಲ್ಸಕ್ಕೆ ಹೋಗಿ ಹುಡ್ರು ರೊಕ್ಕ ಇಟ್ಕೊಂಡಿರ್ತಾವ. ಅದು ಡಿಗ್ರಿ ಫಸ್ಟ್ ಸೆಮ್ ಮೇಲೆ ಹಚ್ಚೋ ಹೊತ್ನಾಗ ಆರಾಮ್ ಇರ್ತೈತಿ. ಏನು ಒಂದೇ ಸಮ ಹಚ್ಚಿ ಬಿಡೋದಪ್ಪ ಅಂತ ತಿಳ್ಕೊಂಡಿರ್ತೀವಿ. ಆದ್ರೆ ಏನು ಮಾಡ್ತೀವಿ, ಎಕ್ಸಾಮ್ ಫೀ ಅಂತ, ಈಗ ಒಳ್ಳೆ ರೀ ಅಡ್ಮಿಷನ್ ಅಂತ ಎಷ್ಟೆಷ್ಟೋ ಸಬ್ಜೆಕ್ಟ್ ಬ್ಯಾಕ್ ಆಗಿರ್ತಾವ. ಅವ್ರ ಕಷ್ಟ ಹತ್ರ ಕೇಳಕ್ಕೆ ಹೋಗ್ಬಾರ್ದು. ಡಿಗ್ರಿ ಹಣೆ ಬರ, ಡಿಗ್ರಿ ಹುಡ್ರದು ಮುಗಿದೋಗೈತಿ. ಅವನ ಫಸ್ಟ್ PUC ಸೆಕೆಂಡ್ PUC ಮುಗಿಂದ ಬಿಡ್ಬೇಕು. ಡಿಗ್ರಿನ ಹಚ್ಚಬಾರ್ದು. ಈ ಕಡೆ ಬೇರೆ ಯಾವ್ದಾರ ಒಂದು 30-40 ಊರಾಗ ಎಮ್ಮಿ ಕೈಕೊಂಡಿರೋದು ಚಲೋ, ಡಿಗ್ರಿ ಮಾತ್ರ ಹಚ್ಚಕ್ಕೆ ಹೋಗ್ಬಾರ್ದು. ಏನೋ ಮನ್ಯಾಗ ಫಾರ್ಮಿಂಗ್ ಮಾಡ್ತೀನಿ, ಹಂಗೆ ಮಾಡ್ತೀನಿ, ಮನ್ಯಾಗ ತಂದೆ ಸೇವೆ ಮಾಡ್ಕೊಂಡಿರ್ತೀನಿ, ಈ ಕಡೆ ಊರಾಗ ಇರ್ತೀನಿ, ಹಳ್ಳಿಯಾಗ ಇರ್ತೀನಿ, ಆ ಕಡೆ ಹೋಲಿ ಊರು ಬಿಟ್ಟು ಹೋಯ್ಕಾಸಿ ಒಂದಿಷ್ಟು ಖರ್ಚಿಗೆ ರೊಕ್ಕ ಮಾಡ್ಕೊಂಡು ಹಬ್ಬಕ್ಕೆ ಉಣ್ಣಿಬಿಗೆ ಬರೋದು ಚಲೋ. ಇದು ಡಿಗ್ರಿ ಮುಗೀತಿ, ಹಣೆ ಬರೋಣ ಮುಗೀತಿ. ಈ ಕಡೆ ಟೈಮ್ ವೇಸ್ಟ್. ಒಂದು ಸಬ್ಜೆಕ್ಟ್ ಬ್ಯಾಕ್ ಇಟ್ಟವಪ್ಪ ಅಂದ್ರೆ ಮತ್ತೆ ಒಳ್ಳೆ ಅವು ಏನೋ 6 ಇದ್ದವಪ್ಪ ಅಂದ್ರೆ ಅದ್ರ ಇದು ಒಂದು ಹ್ಯಾಡ್ ಮಾಡ್ತಾರೆ, 7 ಅಕ್ಕವು. ಅಪ್ಪ ಇದು ಬರ್ಬರ್ತಾ ಏನೋ ಒಂದೊಂದು ಸೆಮಿಗೆ 2-3 ಹಿಂಗೈತ್ರಿ ಬ್ಯಾಕ್ ಇಟ್ಕೊಂಡ್ ಮುಂಜಪ್ಪ ಅಂದ್ರೆ 6th ಸೆಮ್ ಮುಗಿಯತ್ತನ ಗಂಟೆಗಟ್ಲೆ ಒರ್ಯಾಕತಿ. ಈ ಕಡೆ ಹಳದ ಬಿಡೋದು, ತಲೆಗೆ ಇಟ್ಕೊಳೋದು, ಮನೆಗೆ ಕಿರಿಕಿರಿ ಸಂಬಂಧ ಊರು ಬಿಡೋದು, ಅವನು ವಯಸ್ಸು ವೈಕ್ಯಂದು ಹೋಗ್ಬಿಟ್ಟಿರ್ತೈತಿ ಇದ್ರಾಗ. ಆದ್ರೆ ಏನು ಮಾಡ್ತೀರಿ, ವಯಸ್ಸನ್ನ ಈ ಕಡೆ ಬದಿಗಿಡ್ಬೇಕು, ಮನೆ ಜವಾಬ್ದಾರಿನೂ ತಗೋಬೇಕು. ಈ ಕಡೆ ಓದೋದು ಬಿಟ್ಟೆಪ್ಪ ಅಂದ್ರೆ ಊರಾಗ ಒಂದ್ರಗಳೇ ಓದೋದು ಬಿಟ್ಟು ನಾಲೆಜ್ ಇಲ್ಲ ಇವಾಗ ಅಂತೇಕ ಸಾಧಿ ಇದೆ ಅಂತ ಹೊಯ್ಕೆಲ್ಲಾರ ಅವರು ಬಿಡ್ಗಿಲ್ಲ, ಈ ಕಡೆ ಮನೆಯವ್ರ ಬಿಡ್ಗಿಲ್ಲ. ಏನು ಮಗಳ ಈ ಕಡೆ ಡಿಗ್ರಿನ ಕಂಪ್ಲೀಟ್ ಆಗಲ್ಲ, ಈ ಕಡೆ ಹುಡುಗ ಜಾಬನ್ನು ಮಾಡಲ್ಲ, ಏನು ಮಾಡಲ್ಲ. ಅವನು ಸತ್ತೋಗ್ಬೇಕಂತೈತಿ. ಆದ್ರೆ ಏನು ಮಾಡಮ್ಮಂತ ಮುಂದೆ ನೋಡಮ್ಮಂತ. ಈಗಿನ ಮಟ್ಟಿ ಡಿಗ್ರಿ ಹುಡುಗರು ಹಣೆ ಬಾರ ಹೆಂಗೈತಪ್ಪ ಅಂದ್ರೆ, ಈ ಕಡೆ ಡಿಗ್ರಿಗೆ ಏನಾರ 1-2-3 ಸಬ್ಜೆಕ್ಟ್ ಫೇಲ್ ಆಗಪ್ಪ ಅಂತ ಇಟ್ಕರಿ, ಅವು ಸಬ್ಜೆಕ್ಟ್ ಏನು 1-2 ಇರ್ತಾವ. ಅವನು BA ಮಾಡಿರ್ತೀವಲ್ರಿ, 9-8 ಸಬ್ಜೆಕ್ಟ್ ಇರ್ತಾವ. ಇದೇನೋ 1ನೇತೆ ಕಲ್ತ್ ಕಳಿಸಿ 10th ಮಟ್ಟ SSLC ಎಂಡ್ ಮಾಡಿ ಬರೋದು ಚಲೋ ಅನ್ಸುತ್ತೆ. ಇದು ಡಿಗ್ರಿ ಹಚ್ಚಿ ಈ ಕಡೆ ಹಳ್ಳನ ಅಗಸ್ತ್ರ ಆಕಳ ಹಳ್ಳನ ಮುಟ್ರಲ್ಲ, ಈ ಕಡೆ ಇದನ್ನ ಮುಟ್ಟಕಲ್ಲ ಅಂತಾರ, ಹಂಗಾತ. ಹಚ್ಚಬಾರ್ದಾಯ್ತು, ಹಚ್ಚಿಬಿಟ್ಟಾರ. ಡಿಗ್ರಿನ ಕಲಿಯಬೇಡ್ರಿ. ನನಗೆ ಅನ್ಸಿ ಮಟ್ಟಿಗೆ ಏನಪ್ಪ ಅಂದ್ರೆ, ಡಿಗ್ರಿ ಮಾಡಕ್ಕಿನ ಯಾವ್ದಾರ ಊರಾಗ ಎಮ್ಮಿ ಕಾಯ್ಕೊಂಡು ಟ್ರಿರ್ ಬ್ಯಾ ಅನ್ಕೋತಿರೋದು ಬೆಸ್ಟ್. ಇದು ಡಿಗ್ರಿ ಮಾತ್ರ ಹಚ್ಚಕ್ಕೆ ಹೋಗ್ಬಾರ್ದು. ಯಾಕಪ್ಪ ಅಂದ್ರೆ ಹಚ್ಚಿದವ್ರ ಕಷ್ಟ ಅವ್ರಿಗೆ ಗೊತ್ತಿರ್ತೈತಿ. ಏನೋ 1 ಸೆಮ್ಗೆ 2 ಸೆಮ್ಗೆ 3 ಸೆಮ್ಗೆ 4 ಸೆಮ್ಗೆ 6 ಸೆಮ್ ಇರ್ತಾರೆ, ಎಷ್ಟು ಬ್ಯಾಕ್ ಇಟ್ಟಿರ್ತಾರಲ್ಲ ಅವನು ಕುಟ್ಟಾಗಿರ್ತಾವ. ಏನು ಎಂಡ್ರು ಬರತ್ತಾನ ಹಂಗ ತೊಕ್ಕಂತ ಹಂಗ ಎಕ್ಸಾಮ್ ಬರ್ಕತ್ತ ಇರೋದು. ಯಾಕಪ್ಪ ಅಂದ್ರೆ ಎಷ್ಟು ಬರ್ದ್ರು ಕ್ಲಿಯರ್ ಹಾಕಿರ್ಲಿ. ಈ ಕಡೆ ಕ್ಲಾಸ್ ಯಾವಾಗ ನಡಿತೀವಿ ಅನ್ನೋ ಗೊತ್ತಾಗಿಲ್ಲ, ಕ್ಲಾಸ್ ಹಿಡಿದ್ರೆ ನಾವು ಯಾವ ಹೋಗ್ಯ ಅನ್ನೋ ಗೊತ್ತಿರಲ್ಲ. ಊರಿಗೆ ಓಡೋ ಮಕ್ಕಳು ನಾವಿರ್ತೀವಿ, ಈ ಕಡೆ ಹೋಗಿ ಕ್ಲಾಸಿಗೆ ಕುಂತು ಉಳಿದ ಸಬ್ಜೆಕ್ಟ್ನ ತೊಕ್ಕೊಂಡು ಯಪ್ಪ ಅವನ SSLC ತನ ಕಲಿಯೋದು ಬಿಟ್ಟು ಬಿಡೋದು ಬೆಸ್ಟ್. ಇದು ಊರು ಬಿಟ್ಟು ಏನು ಒಕ್ಕಿವಲ್ಲ ಮುಗೀತಿ. ದಾಳಿಗೆತ್ತಗಲ್ಲ. ನಿಮ್ಮ ಕಡೆ ಡಿಗ್ರಿ ಹುಡುಗದು ಹಣೆ ಬರ ಹೆಂಗೈತೆ ಅಂತ ಕಸಿ ಕಮೆಂಟ್ ಬಾಕ್ಸ್ನ ಹೇಳ್ರಿ. ಆದ್ರೆ ಡಿಗ್ರಿ ಮಾತ್ರ ಹಚ್ಚಕ್ಕೆ ಹೋಗ್ಬಿಡ್ರಿ. ಯಾಕಪ್ಪ ಡಿಗ್ರಿ ಹಣೆ ಬರ ಅಕ್ಕಪಕ್ಕ ಡಿಗ್ರಿ ಕಲ್ತಿರ್ತಾರ, ಅವ್ರು ತಿಳ್ಕೊಬೇಕ್ರಿ. ಏನು ಈಗ ಕಲ್ತು ಬಿಡಲಿ ನೀನು ಮುಂದೆ ಆರಾಮ್ ಕಲಿಯಕ್ಕಾಗಲ್ಲ, ನಾವೇನ ಕಲಿಬೇಕು ಅನ್ನಿಸ್ತಿ, ಕಲಿಯಕ್ಕಾಗಲಿಲ್ಲ ಹಂಗಂತಾರ. ಅಂತ ಉಸ್ಬಿಡ ಮಕ್ಳಿಗೆ ಹೇಳೋದು ಒಂದ, ನಿಮ್ಗೆ ಕಲಿಯೋದಾಗಲ್ಲ ಬಿಟ್ಬಿಡ್ರಿ. ನಿಮ್ಗೆ ಕಲಿಯೋಕ್ಕಾಗುತ್ತಾ ಕಲೀರಿ. ಅದನ್ನೆಲ್ಲ ಬಿಟ್ಟು ಕಾಯಿಸಿ ಒಬ್ಬ ಏನೋ ಸೆಕೆಂಡ್ PUC ಪಾಸ್ ಆಗಿ ಆರಾಮ್ ಏನೋ ಮಾಡ್ಕೊಂಡಿರ್ಬೇಕಂತಾರ ಅಂಥವ್ನು ತೊಗೊಂಡು ಅದ್ರ ಡಿಗ್ರಿ ಯಾವ ಸಬ್ಜೆಕ್ಟ್ ಇರ್ತಾವ, ಯಾವ ಏನೋ ಅವನು ಹಿಸ್ಟ್ರಿಯಾಗ AB
ಮತ್ತೆ ಯಾಕನೀಗ ಅಪ್ಪ ಇದು ಇಷ್ಟು ಸಾಲ ಇಂಗ್ಲೀಷ್ ಒಂದನೇ ತಲಾಸಿ ಸಾಯತನ ಹಿಂದ್ ಗಂಟು ಹತ್ತಿ ಬಿಟ್ಟಿರ್ತೈತಿ ಆ ಸಬ್ಜೆಕ್ಟ್. ಇಂಗ್ಲೀಷ್ ಈ ಗಣಿತ ಇವು ಎರಡು ಮಾತ್ರ ಮಿಕ್ಕಿಸ್ಬಿಡ ಮಗನು, ಮಿಕ್ಕಿಸ್ಬಿಡ ಮಗನು. ಇವೆರಡು ಕಿತ್ತು ಹೋಗ್ಬೇಕು. ಅದ್ರ ನಡಕ ಇವು ಎಕ್ಸಾಮ್ ಬರ್ತಾ ಇರ್ತಾವ. ಇವಾಗ ಎಕ್ಸಾಮ್ ಬರ್ತಿದಾಗ ಈ ಕಡೆ ರಿಸಲ್ಟ್ ಯಾವಾಗ ಬರ್ತೈತೋ, ಈ ಕಡೆ ಎಕ್ಸಾಮ್. ನಾವು ರಿಸಲ್ಟೇ ಬಂದಿರ್ಗಲ್ಲ, ಎಕ್ಸಾಮ್ ಬಂದ್ಬಿಡ್ತಾವ. ಏನು ಮಾಡ್ತಿರ್ರಿ? ಡಿಗ್ರಿ ಹಣೆ ಬರ ಮುಗಿದು ಹೋಗೈತಿ, ಹಚ್ಬಿಡ್ದಾಯ್ತು, ಹಚ್ಬಿಟ್ಟವು. ನಮಸ್ಕಾರ ರೀ, ಕದ್ದಿ ಮುಗಿದೋತ್.